ಆದೇಶದ ಬೆನ್ನಲ್ಲೇ ಇದೀಗ ಕಾವೇರಿದ ಕಿಚ್ಚು. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದ ರೈತರ ಆಕ್ರೋಶ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಗರಂ ಆಗಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಕಾವೇರಿದ ಕಿಚ್ಚು. ಮಂಡ್ಯದಲ್ಲಿ ಇದೀಗ ಮತ್ತೆ ಭುಗಿಲೆದ್ದ ರೈತರ ಆಕ್ರೋಶ. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಗರಂ ಆಗಿದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಂಜಯ್ ವೃತ್ತದಲ್ಲಿ ರಸ್ತೆ ತಡೆದು ಧರಣಿಯನ್ನ ಕುಳಿತಿದ್ದಾರೆ ರೈತರು. ಕಾವೇರಿ ನಮ್ಮದು, ನಾವು ನೀರು ಬಿಡಲ್ಲ ಅಂತ ಕೂಗುಗಳು ಈಗ ಕೇಳಿ ಬರ್ತಾ ಇದೆ. ಪ್ರತಿಭಟನೆಯಲ್ಲಿ ತಮಿಳುನಾಡಿಗೆ ನೀರು ಬಿಡದಂತೆ ರೈತರು ಒತ್ತಾಯವನ್ನ ಮಾಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪೊಲೀಸರಿಂದ ಈಗ ಐ ಅಲರ್ಟ್ ಘೋಷಣೆ ಆಗಿರುವಂತದ್ದು. ಪ್ರತಿ ಬಾರಿ ಕೂಡ ಕಾವೇರಿಯ ಹೋರಾಟದಲ್ಲಿ ಮುಂದೆ ಬರೋದು ಅಂತಂದ್ರೆ ಕೆಚ್ಚೆದೆಯ ಮಂಡ್ಯದ ಕಲಿಗಳು. ಇದೀಗ ಮಂಡ್ಯದಲ್ಲೇ ಭುಗಿಲೆದ್ದಿರುವಂತಹ ರೈತರ ಆಕ್ರೋಶ. ಸಂಜಯ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ವಿರುದ್ಧ ಪ್ರತಿಭಟನೆ ಆಗಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಎಸ್ ಸರ್, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಸರ್. ಇವತ್ತಿನ ಡೆವಲಪ್ಮೆಂಟ್ ಗಳನ್ನ ಗಮನಿಸಿದಾಗ, ಜೊತೆಗೆ ಈ ಒಂದು ಆದೇಶವನ್ನ ಗಮನಿಸಿದಾಗ ರೈತರಿಗೆ ದೊಡ್ಡ ಅನ್ಯಾಯ ಆಗಿರುವಂತದ್ದು ಸರ್, ಏನ್ ಹೇಳ್ತೀರಿ? ಸಿಡಬ್ಲ್ಯೂಆರ್ಟಿ ಸಿಡಬ್ಲ್ಯೂಎಂಎ ಅಲ್ಲಿ ಕೂತಂತ ಅಧಿಕಾರಿಗಳಿಗೆ, ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಲೋಕಸಭಾ ಸದಸ್ಯರಿಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಅಧಿಕಾರಿಗಳಿಗೆ ಕಾವೇರಿ ಸುಪ್ರೀಂ ಕೋರ್ಟ್ ಅಲ್ಲಿ ಸರಿಯಾದ ವಾದವನ್ನ ಮಂಡಿಸದೆ ನಿರಂತರವಾಗಿ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕನ್ನಡಿಗರ ಹೊಟ್ಟೆಗೆ ಮಣ್ಣನ್ನು ಹಾಕ್ತಾ ಇದ್ದಾರೆ. ಒಂದ್ ಕಡೆ ಕೇಂದ್ರ ಸರ್ಕಾರ ಕಣ್ಮುಚ್ಚಿ ಕೂತಿದೆ. 15ನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಕನ್ನಡಿಗರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಇಲ್ವೋ ಅನ್ನುವಂತ ಪ್ರಶ್ನೆ ನಾವು ಇಡಬೇಕಾಗಿದೆ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣವನ್ನ ಹಾಕುವುದ್ರ ಮುಖಾಂತರ ಅಧಿಕಾರಿ ವರ್ಗದವರು ಎಲ್ಲ ಒಟ್ಟಾದ ವ್ಯವಸ್ಥೆ ಕನ್ನಡಿಗರಿಗೆ ಮೋಸವನ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕನ್ನಡಿಗರು ಸಹ ಕೈಕಟ್ಟಿ ಕೂತ್ಕೊಳ್ಳಕ್ಕೆ ಆಗಲ್ಲ. ಆದ್ರಿಂದ ಈ ಹೋರಾಟವನ್ನ ತೀವ್ರಗೊಳಿಸ್ತೀವಿ. ನಾವು ಕುಡಿಲಿಕ್ಕೆ ನೀರು ಕೇಳ್ತಾ ಇದೀವಿ ಬೆಂಗಳೂರು ನಗರದಲ್ಲಿ. ತಮಿಳುನಾಡಿನವರು ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ನಗರವನ್ನ ನಮ್ಮನ್ನ ಆಳುವಂತ ರಾಜಕಾರಣಿಗಳು, ರಾಜಕೀಯ ಮುಖಂಡರು ಬೆಂಗಳೂರು ನಗರವನ್ನ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆ ಬಿಟ್ಟು
ಚಿತ್ತೂರು MLA ಅವರು ಸಹ ಬೆಂಗಳೂರನ್ನ ಡೆವಲಪ್ ಮಾಡಿದ್ ನಾವು ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಮನಗರದಿಂದ ಹಿಡಿದು ತುಮಕೂರಿಂದ ಹಿಡಿದು ಚಿಕ್ಕಬಳ್ಳಾಪುರದ ತನಕ ಬೆಂಗಳೂರು ನಗರ ಬೆಳೆದಿದೆ. ಸರಿಯಾದ ನೀರಿನ ವ್ಯವಸ್ಥೆ ಬಗ್ಗೆ ಅರಿವಿಲ್ಲದೆ ನೇತ್ರಾವತಿ ತಿರುವು ಇರಬಹುದು ಅಥವಾ ಇನ್ಯಾವುದೋ ನದಿಯ ನೀರನ್ನ ಇಲ್ಲಿಗೆ ತರದೇನೆ, ಬೆಂಗಳೂರಿಗೆ ತರದೇನೆ ಕನ್ನಡಿಗರಿಗೆ ಇವತ್ತು ಉದ್ಯೋಗ ಇಲ್ಲ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಹೊರ ರಾಜ್ಯದವ್ರು ಬಂದು ಕೂತ್ ಬಿಟ್ಟಿದ್ದಾರೆ. ಕನ್ನಡಿಗರ ಮೇಲೆ ಇರಿತಾ ಇದ್ದಾರೆ. ಒಂದ್ ಕಡೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಇನ್ನೊಂದ್ ಕಡೆ ಕನ್ನಡಿಗರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಹೋರಾಟಗಾರರು ಒಟ್ಟಿಗೆ ಸೇರಿ ಕರ್ನಾಟಕ ಬಂದನ್ನ ಕರೆಯುವಂತ ಕೆಲಸ ಮತ್ತು ಅನೇಕ ರೀತಿಯ ಹೋರಾಟಗಳನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸರ್, ಯಾಕೆ ಈ ಒಂದು ಕಾವೇರಿ ವಿಚಾರ ಅಂತ ಬಂದಾಗ ಯಾಕೆ ಯಾವಾಗ್ಲೂ ಕನ್ನಡಿಗರಿಗೆ ಅನ್ಯಾಯ ಆಗತ್ತೆ? ಯಾವಾಗ್ಲೂ ಕೂಡ ನಾವು ಗಮನಿಸ್ತಾ ಇರ್ತೀವಿ ಕನ್ನಡಿಗರಿಗೆ ಅನ್ಯಾಯ ಅಂತ. ಯಾವಾಗ ಈ ಅನ್ಯಾಯ ನಿಲ್ಲತ್ತೆ? ಧ್ವನಿ ಎತ್ತೋದು ಯಾವಾಗ? ಇವರು ಕಾವೇರಿ ನೀರು ಇಲ್ದಿದ್ದಂತ ಸಂದರ್ಭದಲ್ಲಿ, ಕಾವೇರಿ ನೀರನ್ನ ಬಿಡಲಿಕ್ಕೆ ಒತ್ತಡ ಬಂದಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು, ನಮ್ಮ ರಾಜಕಾರಣಿಗಳು ಕಾವೇರಿಯ ಫೈಲ್ ಅನ್ನ ಹುಡುಕ್ತಾ ಹೋಗ್ತಾರೆ. ಕೋಟಿಗಟ್ಟಲೆ ಹಣವನ್ನ ವಕೀಲರಿಗೆ ಕೊಡ್ತಾರೆ. ಆ ಕೇಸ್ ಒಂದಿನೂ ನಮ್ಗೆ ನ್ಯಾಯ ತಂದು ಕೊಟ್ಟಿಲ್ಲ. ಅಥವಾ ನಮ್ಮ ರಾಜಕಾರಣಿಗಳನ್ನ ನಾವು ಕಳಿಸ್ತೀವಿ. ಆ ಪ್ರಧಾನ ಮಂತ್ರಿಯವರ ಮೇಲೆ ಒತ್ತಡವನ್ನು ಹೇರುವುದ್ರ ಮುಖಾಂತರ ಮಧ್ಯಸ್ಥಿಕೆ ಮಾಡ್ಬೇಕನ್ನುವಂತ ಒತ್ತಾಯವನ್ನು ಮಾಡ್ಬೇಕಾಗತ್ತೆ. ತಮಿಳ್ನವರು ವ್ಯವಸಾಯ ಕೇಳ್ತಾರೆ, ನಾವು ಕುಡಿಲಿಕ್ಕೆ ನೀರು ಕೇಳ್ತೀವಿ. ಇಂಥ ಸಂದರ್ಭದಲ್ಲಿ ಒಟ್ಟಾರೆ ಮಾನ್ಯ ಮುಖ್ಯಮಂತ್ರಿಗಳು ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಬಂದ್ರು. ಇಲ್ಲಿ ತನಕ ಒಂದು ಶಂಕುಸ್ಥಾಪನೆ ಮಾಡಿಲ್ಲ. ಅದಾದ್ಮೇಲೆ ಜನನಾಯಕ ಸಿನಿಮಾ ಇವತ್ತು ಓಡ್ತಾ ಇದೆ ಕರ್ನಾಟಕದಲ್ಲಿ. ಈ ಕೂಡಲೇ ಮೊದಲನೇದಾಗಿ ಜನನಾಯಕ ಸಿನಿಮಾವನ್ನ ಕರ್ನಾಟಕದಿಂದ ಓಡಿಸುವಂತ ಕೆಲಸ ಮಾಡ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳ ವೈಫಲ್ಯದಿಂದನೇ ಈಗ ಆಗ್ತಾ ಇದೆ, ಬಿಟ್ರೆ ಇನ್ಯಾರ ಸಮಸ್ಯೆನೂ ಇಲ್ಲ ಇಲ್ಲಿ. ಸರ್, ಬಂದ್ ಏನಾದ್ರೂ ಮಾಡ್ತೀರಾ? ಎಲ್ಲಾ ಸಂಘಗಳು ಒಟ್ಟಾಗಿರುತ್ತಾ ಈ ಒಂದು ಬಂದ್ಗೆ ಕರೆಯನ್ನ ನೀಡುವುದರಲ್ಲಿ? ನಾಳೆ ಸಭೆ ಆಗುತ್ತೆ ವುಡ್ಲ್ಯಾಂಡ್ಸ್ ಅಲ್ಲಿ. ಅದಾದ್ಮೇಲೆ ಸರ್ವ ಪಕ್ಷಗಳ ಸಭೆ ಭಾನುವಾರ ಇಟ್ಕೊಂಡಿದ್ದಾರೆ. ನೀರು ಬಿಟ್ರೆ ಕರ್ನಾಟಕ ಬಂದ್ ಆಗುತ್ತೆ, ನೀರ್ ಬಿಟ್ಟಿಲ್ಲ ಅಂದ್ರೆ ಬಂದ್ ಆಗಲ್ಲ, ಇಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಆಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತೀವಿ. ಎಸ್, ಧನ್ಯವಾದ ಸರ್ ಅಶ್ವವೇಗ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದೀಗ ಕಾವೇರಿಯ ಕಿಚ್ಚು ಹೆಚ್ಚಾಗಿರುವಂಥದ್ದು. ಸಂಜೆ ವೃತ್ತದಲ್ಲೂ ಕೂಡ ಈಗ ರೈತರು ಧರಣಿಯನ್ನ ಮಾಡ್ತಿದ್ದಾರೆ ಮಂಡ್ಯದಲ್ಲಿ. ನೋಡಿ, ನಮ್ಗೆ ನೀರಿಲ್ಲ, ಈಗ ಇವ್ರಿಗೆ ಕೊಡಿ ಅಂತಂದ್ರೆ ನಾವ್ ಎಲ್ಲಿಂದ ಕೊಡ್ಬೇಕು? ಅಟ್ಲೀಸ್ಟ್ ನೋಡ್ಬೇಕಲ್ವಾ? ಆದೇಶ ಕೊಡೋದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆಯೋ ಇಲ್ವೋ, ಅಥವಾ ಪೂರ್ತಿ ಕರ್ನಾಟಕ ಬೇಡ, ಆ ಒಂದು ಭಾಗದಲ್ಲಾದ್ರೂ ಮಳೆ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದಾದ್ರೂ ಗಮನದಲ್ಲಿ ಇಟ್ಕೊಂಡು ಆದೇಶವನ್ನ ಕೊಟ್ಟಿದ್ರು ಒಪ್ಪಬಹುದಾಗಿತ್ತು. ನೀರಿದ್ದಿದ್ರೆ ಕೊಡ್ಬೋದಾಗಿತ್ತು. ನೀರೇ ಇಲ್ಲ ಅಂತಂದ್ರೆ ಯಾಕೆ ಖ್ಯಾತಿಯನ್ನ ತೆಗಿತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತಮಿಳುನಾಡಿಗೆ ಖ್ಯಾತೆ ತೆಗೆಯೋದೇ ಒಂದು ದೊಡ್ಡ ವಿಷಯ. ಖ್ಯಾತೆ ತೆಗಿಬೇಕು, ಕಾಲ್ ಕೆರ್ಕೊಂಡು ಹೋಗ್ಬೇಕು ಜಗಳಕ್ಕೆ. ಯಾವಾಗ ಈ ಒಂದು ಖ್ಯಾತೆ ತೆಗಿತೀವಿ ಅಂತ ಕಾಯ್ತಾ ಇರ್ತಾರೆ ಅನ್ಸುತ್ತೆ. ನಮ್ಮ ಭಾಗದಲ್ಲಿ ರೈತರಿದ್ದಾರೆ ಸರ್, ಅವರಿಗೆ ಸಾಕಷ್ಟು ಸಾವಿರಾರು ಕೋಟ್ಯಾಂತರ ಜನರಿಗೆ ಅನ್ನವನ್ನ ಹಾಕ್ತಾರೆ. ಅವರೇನು ನೀರನ್ನ ಖರ್ಚು ಮಾಡೋದಕ್ಕೆ ಕೇಳ್ತಾ ಇಲ್ಲ, ಬೆಳೆ ಬೆಳೆಯೋದಕ್ಕೆ ನೀರನ್ನ ಕೇಳ್ತಾ ಇರುವಂಥದ್ದು. ನೀರಿಲ್ಲ ಅಂತಂದ್ರೆ ಎಲ್ಲಿಂದ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದೀಗ ತಮಿಳುನಾಡಿಗೆ ನೀರು ಬಿಡದಂತೆ ಹೋರಾಟವನ್ನ ಮಾಡ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯಾದ್ಯಂತ ಪೊಲೀಸರು ಕೂಡ ದೊಡ್ಡ ಪ್ರಮಾಣದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ತಿದ್ದಾರೆ. ಈ ಒಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಜೊತೆಗೆ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ನೀಡಿರುವಂತಹ ಆದೇಶದಿಂದ ಈಗ ಹೋರಾಟದ ಪರಿಸ್ಥಿತಿ ಬಂದಿರುವಂಥದ್ದು. ಕರ್ನಾಟಕದ ಜನರಿಗೆ ಜೊತೆಗೆ ರೈತರಿಗೆ ಬಹುದೊಡ್ಡವಾಗಿ ಅನ್ಯಾಯ ಮಾಡ್ತಾ ಇರುವಂಥದ್ದು. ಕಾವೇರಿ ನೀರು ಹಂಚಿಕೆ ಈಗ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿರುವಂಥದ್ದು. ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ CWMA ಆದೇಶವನ್ನ ನೀಡಿದೆ. ಈ ಒಂದು ಆದೇಶದಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿರುವಂಥದ್ದು.